ಕಳ್ಳತನದ ಪ್ರಕರಣವನ್ನು ಭೇದಿಸಿ ಕಳ್ಳನನ್ನು ಹಿಡಿದು 15 ದ್ವಿಚಕ್ರ ವಾಹನಗಳ ಜಪ್ತಿ. ಸುಮಾರು ತಿಂಗಳಿಂದ ಬೈಕ್ ಕಳುವು ಆಗಿದೆ ಅಂತ ದೂರುಗಳು ಠಾಣೆಗೆ ಬರ್ತಾ ಇದ್ದವು. ಅವಾಗಿನಿಂದ ಪೊಲೀಸರು ಬೈಕ್ ಕಳ್ಳರನ್ನು ಹಿಡಿಯಲು ಜಾಡು ಬೀಸಿದ್ದರು. ಎಸ್ಪಿ ಬಾಗಲಕೋಟ್ ಮತ್ತು ಡಿಎಸ್ಪಿ ಶಾಂತವೀರ್ ಜಮಖಂಡಿರವರ ಮಾರ್ಗದರ್ಶನದಲ್ಲಿ ಸಿಪಿಐ ಮಹಾದೇವ್ ಸಿರಟ್ಟಿ ಮುದೋಳ್ ರವರ ನೇತೃತ್ವದಲ್ಲಿ ಅಜಿತ್ ಕುಮಾರ್ ಹೊಸಮನಿ, ಪಿಎಸ್ಐ ಮುದೋಳ್, ಕೆಬಿ ಮಾಂಗ್, ಪಿಎಸ್ಐ ಮುದೋಳ್ ರವರು ಹಾಗೂ ಸಿಬ್ಬಂದಿಯವರಾದ ಆರ್ಟಿ ಕಟಗೇರಿ, ಬೀರಪ್ಪ ಡಿಪುರಿ, ಹನುಮಂತ್ ಮಾದರ್, ಮಾರುತಿ ದಳವಾಯಿ, ದಾದಾಪೇರ್, ಎಂ ಹತ್ರಾವತ್, ಎಸ್.ವೈ. ಐದ್ಮನಿ, ಟಿ.ಎಸ್. ಹಿರ್ಲಕ್ಕಿರವರ ತಂಡವನ್ನು ರಚಿಸಿಕೊಂಡು ಬೈಕ್ ಕಳ್ಳರನ್ನು ಮಾಡುತ್ತಿದ್ದ ಸಾಯಿನಗರದ ಆರೋಪಿ ಲಿಂಗರಾಜ್ ಅರ್ಜುನ್ ಬಿ. ರೆಡ್ಡಿ ಈತನನ್ನು ಎಡಿಮೂರಿ ಕಟ್ಟಿ ತರುವಲ್ಲಿ ಯಶಸ್ವಿಯಾದರು. ಈತನು ರಸ್ಕಿನ್ ಮಾಡಿದ ಇವನ ಮುದೋಳದ 10 ಬೈಕ್ಗಳನ್ನು ಮತ್ತು ಲೋಕಾಪುರ, ಸಾವಳಗಿ, ರಾಮದುರ್ಗ ಊರುಗಳಲ್ಲಿ ಕಳ್ಳತನ ಮಾಡಿದ ಸುಮಾರು 5,65,000 ಕಿಮ್ಮತ್ತಿನ ಒಟ್ಟು 15 ಮೋಟಾರ್ ಸೈಕಲ್ಗಳ ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ಪೊಲೀಸರ ಕಾರ್ಯವೈಖರಿಯನ್ನು ಮೆಚ್ಚಿ ಡಿಎಸ್ಪಿ ಶಾಂತವೀರ್ ನಗದು 10,000 ರೂಗಳ ಬಹುಮಾನಗಳನ್ನು ಮತ್ತು ನೀಡಿದರು. ಮತ್ತು ಯಾವುದೇ ಪ್ರಕರಣವನ್ನು ಭೇದಿಸಲು ಪೊಲೀಸರು ಸಮರ್ಥರಿದ್ದಾರೆ. ಸ್ವಲ್ಪ ಸಮಯ ಕಾಲಾವಕಾಶ ಬೇಕಾಗಿದೆ. ಆರೋಪಿ ಎಲ್ಲೇ ಅಡಗಿರಲಿ ಪೊಲೀಸರು ಅವರನ್ನು ಹಿಡಿದು ತರುತ್ತಾರೆ. ಕಳ್ಳನನ್ನು ಹಿಡಿಯಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಬಾಗಲಕೋಟೆಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಅಮರನಾಥ್ ರೆಡ್ಡಿ IPS, ಹಾಗೆ ನಮ್ಮ ಇಬ್ಬರು ಅಡಿಷನಲ್ ಎಸ್ಪಿಗಳಾಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ಕುಮಾರ್ ದೇಸಾಯಿ ಮತ್ತು ಮಾಂತೇಶ್ ಜಿದ್ದಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುದೋಳ CPI ಆಗಿರ್ತಕ್ಕಂಥ ಮಹದೇವ್ ಶಿರಟ್ಟಿ ಹಾಗೂ ಇಬ್ಬರು PSIಗಳು ಅಜಿತ್ ಹೊಸಮನಿ ಮತ್ತು ಮಾಂಗ್ರವರ ಒಂದು ನೇತೃತ್ವದಲ್ಲಿ ನಮ್ಮ ಮುದೋಳ ಪೊಲೀಸರು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈ ವರ್ಷ ದಾಖಲಾಗಿರ್ತಕ್ಕಂಥ ಮೋಟ್ರು ಬೈಕ್ ಕಳ್ಳತನ ಪ್ರಕರಣಗಳಲ್ಲಿ ಸುಮಾರು 15 ಬೈಕ್ಗಳನ್ನು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮ ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರ್ತಕ್ಕಂಥ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಲಿಂಗರಾಜ್ ಬಿಸ್ರೆಡ್ಡಿ, ನಮ್ಮ ಸಾಯಿನಗರ ಮುದೋಳದ ವ್ಯಕ್ತಿಯವನು. ಇವನು ಕಳ್ಳತನ ಮಾಡ್ಕೊಂಡು ಹೋಗಿ ಕಡಿಮೆ ರೇಟಿಗೆ ಬೇರೆ ಬೇರೆ ಕಡೆ ಎಲ್ಲ ಮಾರಾಟ ಮಾಡ್ತಕ್ಕಂಥದ್ದು, ಅಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಾದ ನಂತರ ನಮ್ಮ ಮುದೋಳ ಕ್ರೈಮ್ ತಂಡ ಮತ್ತು ಅದರ ನೇತೃತ್ವ ವಹಿಸಿರ್ತಕ್ಕಂಥ ಅಧಿಕಾರಿಗಳ ತಂಡ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಇದನ್ನು ಪತ್ತೆ ಮಾಡುವಂಥ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಟೋಟ್ಲು 15 ಬೈಕ್ಗಳಲ್ಲಿ ನಮ್ಮ ಮುದೋಳ ಠಾಣೆಯ 10 ಬೈಕ್ಗಳನ್ನು ನಾವು ವಶಪಡಿಸ್ಕೊಂಡಿದ್ವಿ. ಹಾಗೆ ಇನ್ನು ಉಳಿದಿರ್ತಕ್ಕಂಥ 5 ಬೈಕ್ಗಳು ಬೇರೆ ಬೇರೆ ಠಾಣೆಯಲ್ಲಿ ಈಗಾಗಲೇ ದಾಖಲಾಗಿರ್ತಕ್ಕಂಥ ಪ್ರಕರಣಗಳವು. ಇದರಲ್ಲಿ ಒಟ್ಟು 5 ಲಕ್ಷ ಸಮಥಿಂಗ್ ಇರ್ತಕ್ಕಂಥ ಅಮೌಂಟ್ ಇರ್ತಕ್ಕಂಥ ಒಟ್ಟು 15 ಬೈಕ್ಗಳನ್ನು ಈಗ ವಶಪಡಿಸ್ಕೊಂಡಿದ್ವಿ. ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥ ಈ ಕ್ರೈಮ್ ಸಿಬ್ಬಂದಿಯವರಿಗೆ ನಾನು ವೈಯಕ್ತಿಕವಾಗಿ 10,000 ರೂಪಾಯಿಯನ್ನು ನಗದು ಬಹುಮಾನವನ್ನು ಘೋಷಣೆ ಮಾಡಿರ್ತೀನಿ. ಹಾಗೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ರಿವಾರ್ಡ್ ರೋಲನ್ನು ನಾವು ಈಗ ಕಳಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನು ಇಷ್ಟ ಆಯಿತು ಸರಿ ಆಯಿತು. ಇನ್ನೂ ಬೈಕ್ಗಳು ಏನಾರು ಇಲ್ಲ, ನಮ್ಮಲ್ಲಿ ತನಿಖೆಯಲ್ಲಿ ಅವನನ್ನು ವಿಚಾರಣೆ ಮಾಡಿದಾಗ ಅವನು ಅಂದರೆ ಅಕ್ಯೂಸ್ ಜಾರಿಲ್ಲ, ಅಂದರೆ ಜೊತೆಗಿರ್ತಕ್ಕಂಥ ಯಾರು ಅವನ ಜೊತೆ ಇರ್ತಕ್ಕಂಥ ಅಪರಾಧಿಗಳು ಯಾರಿಲ್ಲ, ಅವನೊಬ್ಬನೇ ಮಾಡ್ತಾ ಇದ್ದ. ಜೊತೆಗೆ ಅವನನ್ನು ಎಂಕ್ವೈರಿ ಮಾಡಲಾಗಿ ನಾನು ಕಳ್ಳತನ ಮಾಡಿದ್ದು 15 ಬೈಕ್ ಅಂತೇಳಿ ಅವನು ಒಪ್ಕೊಂಡಿದ್ದಾನೆ. ಅಷ್ಟು ಬೈಕ್ಗಳನ್ನು ವಶಪಡಿಸ್ತಾನೆ. ಸರ್, ಬೈಕ್ ಅಷ್ಟೇ ಮಾಡ್ತಾನೆ ಮತ್ತು ಬೇರೆ ಏನಾದ್ರು ಕಳ್ಳತನ ಮಾಡ್ತಾನೆ? ಹಿನ್ನೆಲೆ ಏನಾದರೂ ಅವನದು ಹಿನ್ನೆಲೆ ಬೇರೆ ಏನಿಲ್ಲ. ಅವನದು ಮೋಡಸ್ ಇರೋದೇ ಬೈಕ್ ಕಳ್ಳತನ ಬಿಟ್ಟರೆ ಬೇರೆ ಮನೆ ಕಳ್ಳತನ ಮಾಡೋದು, ಬೇರೆ ಬೇರೆ ಕಳ್ಳತನ ಮಾಡ್ತಕ್ಕಂಥದ್ದು ಅವನದು ಮೋಡಸ್ ಇಲ್ಲ. ಅವನದು ವಿಶೇಷವಾಗಿ ಬೈಕ್ ಕಳ್ಳತನ ಮಾಡ್ತಕ್ಕಂಥದ್ದು. ಈಗ ಅವನದು MOB ಇದೆ. ನಮ್ಮಲ್ಲಿ ಸರ್ವೆಲೆನ್ಸು ನಾವು ಮಾಡ್ತಾಯಿದ್ವಿ. ಅವನದು ಚಲನವಲನದ ಬಗ್ಗೆ ನಾವು ನಿಗಾ ವಹಿಸಿದ್ವಿ. ಹಂಗಾಗಿನೇ ಅವನನ್ನು ಪತ್ತೆ ಮಾಡಿ ಇದರಲ್ಲಿ ಇಷ್ಟೊಂದು ಯಶಸ್ಸು ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ.